ನೋವಿನ ನುಡಿಯನ್ನ ಆಕ್ರೋಶವಾಗಿ ಟಿಆರ್ಎಸ್ ಪಕ್ಷ ಹೇಗೆಲ್ಲ ಅನಿವಾರ್ಯ ನಮ್ಗೆ ಧ್ವನಿಯನ್ನು ಕೂರಿಸೋದಕ್ಕೆ ನಮ್ಗೆ ನ್ಯಾಯ ಕೊಡಿಸೋದಕ್ಕೆ ಅಂತ ಸಾಕಷ್ಟು ಆಕ್ರೋಶಭರಿತವಾಗಿ ಹೇಳಿದ್ರು. ಅವ್ರು ಹೇಳಿದಂತವರು ಕೂಡ ಯಾಕೆ ಅಂತ ಹೇಳಿದ್ರೆ ಯಾವುದೇ ನೋವನ್ನು ಅನುಭವಿಸಿದಂತೆ ಆ ನೋವಿನ ನುಡಿಗಳು ಬರ್ತವೆ. ಅದೇ ರೀತಿ ಈ ಪ್ರತಿಭಟನೆಯನ್ನ ನೇತೃತ್ವವನ್ನು ವಹಿಸಿರುವಂತಹ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರಾದಂಥ ರವಿಕೃಷ್ಣ ರೆಡ್ಡಿ ಅವರು ಈ ಪ್ರತಿಭಟನೆಯ ಉದ್ದೇಶವಾಗಿ ತಮ್ಮ ವಿಚಾರಗಳನ್ನ ಮುಂದೆ ಹಂಚಿಕೊಳ್ತಾ ಇದ್ದಾರೆ. ನನಗೆ ಜನನ್ನ ನೋಡೇ ಮಾತಾಡ್ಬೇಕು, ಸ್ವಲ್ಪ ಹಾಗೆ ಅಲ್ಲಿಂದ ಬೇಕಾದ್ರೆ ಇಟ್ಕೊಳ್ಳಿ, ಹಾಗೇನಾರು ಇಟ್ಕೊಳ್ಳಿ. ಹಿಂಗ್ ಬೇಕಾದ್ರೆ ಮಾಡ್ಬೋದಾ? ಹೀಗಾಗುತ್ತಾ? ಕೇಳಿಸುತ್ತೇನ್ರಮ್ಮ? ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ, ಕೆಆರ್ಎಸ್ ಪಾರ್ಟಿಗೆ. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಉಪಾಧ್ಯಕ್ಷರಾಗಿರುವಂತಹ ಸೋಮಸುಂದರ್ ಅವರೇ, ಮೈಸೂರು ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂತಹ ರವಿಕುಮಾರ್ ಅವರೇ, ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೊಂದಿರತಕ್ಕಂತಹ ಜನರೇ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರೇ, ಪೊಲೀಸರು ಇಲ್ಲೇ ಇದಾರಲ್ಲ, ಅವರು ಇಲ್ಲಿ ಯಾರಿಗೂ ಮೋಸ ಮಾಡದೆ, ಅನ್ಯಾಯ ಮಾಡದೆ ನ್ಯಾಯವಾಗಿ ಬದುಕ್ತಿರೋರು ಯಾರಿದ್ದೀರ? ಕೈ ಎತ್ತರಮ್ಮ. ನ್ಯಾಯವಾಗಿ ಯಾರಿಗೂ ಮೋಸ ಮಾಡದೆ ನಿಮ್ ದುಡ್ಡು ಮೇಲೆ ನೀವು ಬದುಕ್ತಾ, ಕಷ್ಟಪಟ್ಟು ಕೆಲಸ ಮಾಡ್ತಾ, ಮನೆ ಕಟ್ಟುತ್ತಾ ಬದುಕು ಕಟ್ಕೊಂಡಿರೋರೆಲ್ರು ಕೈ ಎತ್ತಿದಿರಲ್ವಾ? ನ್ಯಾಯವಾಗಿ ಸಂಪಾದನೆ ಮಾಡ್ಕೊಂಡು. ಸರ್ ಪೊಲೀಸ್ರೇ, ಇವ್ರು ನೀವೇ ಇಂಪಾರ್ಟೆಂಟ್ ಇರೋದ್ರಿಂದ ಹೇಳ್ತಾ ಇದೀನಿ, ಈ ಕೈ ಎತ್ತಿರೋರೆಲ್ಲ ನಿಮ್ಗೆ ಬದುಕೋದಿಕ್ಕೆ ಯೋಗ್ಯತೆ ಇರೋರು ಅಂತ ಯೋಗ್ಯತೆ ಇಲ್ದಿರೋರು ಅಂತ ಅನ್ನಿಸ್ತಾ ಇಲ್ವಾ? ಅನ್ನಿಸ್ತಾ ಇಲ್ವೇನ್ರಪ್ಪ? ಇಲ್ಲಿರೋರಿಗೆ ಇವ್ರಿಗೆಲ್ಲ ನಿಮ್ಮನ್ನ ನೋಡಿದಾಗ ನಿಮ್ಗೆ ಇವ್ರಿಗೆಲ್ಲ ಬದುಕೋಕೆ ಯೋಗ್ಯತೆ ಇಲ್ದಿರೋರು ಅಂತ ಅನ್ಸುತ್ತೋ ಇಲ್ವಾ? ಇಂಗ್ಲಿಷ್ ಅಲ್ಲಿ ಒಳ್ಳೆ ಪದ ಇದೆ, ಲೂಸರ್ಸ್ ಅಂತಾರೆ. ಇವತ್ತು ಕಳ್ಳರ ರಾಜ್ಯ ನಮ್ದು, ಕಳ್ಳರ ಕದಿಮರ ರಾಜ್ಯ. ಕಳ್ಳರು ಚೆನ್ನಾಗಿದ್ದಾರೆ, ಕಷ್ಟಪಡೋರು ಬೀದಿಲ್ ಬಿದ್ದಿದ್ದೀರಾ. ಕಷ್ಟಪಟ್ಟು ಬದುಕು ಕಟ್ಕೊಳ್ಳೋರು ಇವತ್ತು ಬೀದಿಲ್ ಬಿದ್ದಿದ್ದೀರಾ. ಇವನು ಚಿನ್ನ ತಂಬಿ ಅಂದ್ರೆ ತಮಿಳಲ್ಲಿ ಸಣ್ಣ ತಮ್ಮ, ಚಿಕ್ಕ ತಮ್ಮ ಅಂತ. ಅವನು ತಮಿಳಲ್ಲಿ ಹೇಳ್ಬೇಕು ಅಂದ್ರೆ ತಂಗ ತಿರುಡ. ಏನ್ ತಂಗ ತಿರುಡ ಅಂದ್ರೆ ಏನು? ಚಿನ್ನದ ಕಳ್ಳ, ಬಂಗಾರದ ಕಳ್ಳ. ಏನೋ ನೀವು ಚಿನ್ನ ತಂಬಿ ಅಂದ್ಕೊಂಡು ಅವನ ಅಲಿಯಾಸ್ಗೆ ಮೂರ್ಖರಾಗ್ಬಿಟ್ಟು ಇವನು ಚಿನ್ನ ಅನ್ನೋ ಹೆಸರಲ್ಲಿದೆ ಅಂತ. ಚಿನ್ನ ತಂಬಿ ಅಂದ್ರೆ ತಮಿಳಿನಲ್ಲಿ ಚಿಕ್ಕ ತಮ್ಮ ಅಂತ. ಅವನು ಇನ್ನು ಚಿಕ್ಕ ತಮ್ಮ ಅನ್ನೋದ್ರ ಬದಲಿಗೆ ತಂಗ ತಿರುಡ ಅಂತಿದ್ರೆ ಅಲ್ಲತ್ತ ಇನ್ನೇನೋ ನಮ್ ಕನ್ನಡದಲ್ಲಿ ಅರ್ಥದಲ್ಲಿ ಏನಾರು ಇದ್ದೀರಿ ನೀವು ಅವನ ಹತ್ರ ಗ್ಯಾರಂಟಿ ಹೋಗ್ತಾ ಇರ್ಲಿಲ್ಲ. ಆದ್ರೆ ಇವತ್ತು ಅವನು ನಿಮ್ಮ ಹತ್ರ ತಗೊಂಡಿರುವಂತ ಚಿನ್ನ ಯಾರ ಹತ್ರ ಇರಬಹುದು? ಯಾರ ಹತ್ರ ಇದೆ? ಅವನ ಹತ್ರ ಒಂದಷ್ಟಿದ್ದೇ ಇದೆ, ಇನ್ನೊಂದಷ್ಟು ಜನ ಪೊಲೀಸರು ಮನೆಗಳಲ್ಲಿದೆ. ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಇರುವಂತ ಪೊಲೀಸ್ ಅಧಿಕಾರಿಗಳ ಮನೆಯಲ್ಲಿದೆ ಆ ಚಿನ್ನ. ಇದನ್ನ ಗ್ಯಾರಂಟಿಯಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ನಮ್ದು ಯಾವ ತಾಲೂಕಮ್ಮ? ನಮ್ದಣ, ನನ್ನದು ಬೆಂಗಳೂರು ನಗರ ಜಿಲ್ಲೆಯ ಅಲ್ಲಿ ಯಾವ ಊರು ನಂದು? ಅಲ್ಲಿ ಮಾತಾಡಿದ್ ನೀನ್ ಮಾತಾಡಬೇಡ, ಮಧ್ಯದಲ್ಲಿ ಏನಾರ ಮಾತಾಡ್ತೀಯ. ಮಾತಾಡ್ತಿರೋವಾಗ ವಿಚಾರ ಕೇಳ್ಬೇಕಷ್ಟೇ. ಅಲ್ಲಿ ನಮ್ಮೂರ ಹೆಸರು ಬೊಮ್ಮಸಂದ್ರ ಅಂತ. ಬೊಮ್ಮಸಂದ್ರ ಅಲ್ಲೇ ಪಕ್ಕದಲ್ಲಿ ಒಂದು ದೊಡ್ಡ ಇವತ್ತು ಸೂರ್ಯನಗರ ಅಂತ ಆಗಿದೆ. ಏನಂತ? ಸೂರ್ಯ ಸಿಟಿ. ಅಲ್ಲಿ ಸೂರ್ಯ ಸಿಟಿ ಪೊಲೀಸರು ಗೊತ್ತು. ಇಲ್ಲಿ ಯಾರಾದ್ರೂ ಅಲ್ಲಿ ಕೆಲಸ ಮಾಡಿದ್ರೇನಪ್ಪ ನೀವು? ಯಾರಾದ್ರೂ ಸೂರ್ಯ ಸಿಟಿ ಪೊಲೀಸ್ ಸ್ಟೇಷನ್ ಅಲ್ಲಿ ಮೊನ್ನೆ ಅಲ್ಲಿ ಯಾವ್ದೋ ಒಂದು ಕಳ್ಳತನದ ಕೇಸಲ್ಲಿ 2 ಕೆಜಿ ಚಿನ್ನನ ಪೊಲೀಸರು ಜಪ್ತ್ ಮಾಡ್ತಾರೆ. ಎಷ್ಟು ಕೆಜಿ? 2 ಕೆಜಿ. ನಮ್ಮ ಸೂರ್ಯ ಸಿಟಿಯ ನಮ್ಮೂರಿನ ಇನ್ಸ್ಪೆಕ್ಟ್ರು ಆ 2 ಕೆಜಿ ಚಿನ್ನದಲ್ಲಿ 1 ಕೆಜಿ ಚಿನ್ನ ಕರೆಸ್ಬಿಟ್ಟು ಹೆಂಡತಿಗೆ ಒಡವೆ ಮಾಡಿಸ್ತಾನಪ್ಪ. ಅವನು ಎಂತಹ ನೀಚ ಅಂದ್ರೆ
ಅವನು ಆ ಸೂರ್ಯ ಸಿಟಿಲಿ ಅವನು ಪೊಲೀಸ್ ಸ್ಟೇಷನ್ ನಿಂದ ಕೇವಲ ನನ್ನಂತವನು ಓ ಶಿವಣ್ಣ ಏನಂದ್ರೆ ನಮ್ಮ ಕ್ಷೇತ್ರದ MLA ಶಿವಣ್ಣ ಓ ಶಿವಣ್ಣ ಅಂದ್ರೆ ಕೇಳಿಸುತ್ತಲ್ಲ, ಎಷ್ಟು ದೂರ ಕೇಳಿಸುತ್ತ ಅಷ್ಟೇ ದೂರದಲ್ಲಿ MLA ಮನೆ ಇರೋದು. ಕೂಗಳತೆ ಅಂತಾರೆ ಇದಕ್ಕೆ, ಏನಂತಾರೆ? ಕಲ್ಲೆಸೆತ. ಕಲ್ಲೆಸೆತದ ದೂರ. ನಾವೇನಾದ್ರು ಕಲ್ಲು ಹಾಕಿದ್ರೆ ಎಷ್ಟು ದೂರಕ್ಕೆ ಹೋಗುತ್ತೆ ಅದನ್ನೇನಂತಾರೆ? ಅದಕ್ಕಿಂತ ದೂರ ಯಾವುದು? ಕೂಗಳತೆ. ನೀವ್ಯಾರೋ ಕೆಲವೊಬ್ರು ಹೇಳಿದ್ರೆ ಭಾಷೆಲ್ ನಂದು ಬೇಕಾದ್ರೆ ಒಂದು ಏನು ಶಬ್ದ ಇಲ್ದಿರ ತುಂಬಾ ದೂರ ಹೋಗುತ್ತೆ. ಅಷ್ಟೇ ದೂರದಲ್ಲಿ MLA ಮನೆ. MLAಗೆ ದುಡ್ಡು ಕೊಟ್ಟು ಬಂದಿದ್ದೀನಿ ನನ್ನನ್ನ ಯಾರು ಟ್ರಾನ್ಸ್ಫರ್ ಮಾಡಿಸೋದಿಕ್ ಸಾಧ್ಯ ಅಂತ ಅವ್ನು ಹೇಳ್ತಾನೆ. ಯಾರು? ಚಿನ್ನ ತಂಬಿ, ಚಿನ್ನ ಕಳ್ಳ ಪೊಲೀಸು. ಇದೆಲ್ಲ ವಿಡಿಯೋ ನೋಡಿದಿರೋ ಇಲ್ವಾ? ಟಿವಿಗಳಲ್ಲಿ ನೋಡಿದಿರೋ ಇಲ್ವಾ? ದರಿದ್ರ ಕಿತ್ತೋದಲ್ಲಿ ರೀಲ್ಸ್ ನೋಡ್ಕೊಂಡೆಲ್ಲ ಸಮಯ ಕಳೆಯಬೇಡಿ. ಸಾಮಾಜಿಕ ಪರಿಜ್ಞಾನ ಬೆಳೆಸ್ಕೊಳ್ಬೇಕು. ಸಮಾಜದಲ್ಲಿ ಏನಾಗ್ತದೆ ಅನ್ನೋ ತಿಳ್ಕೊಳ್ಬೇಕು ನೀವು. ಹಾಗಾಗಿ ಇವೆಲ್ಲ ಗಮನಿಸಿದ್ರೆ ನಿಮ್ಗೆ ಗೊತ್ತಾಗಿದೆ ಎಲ್ರಿಗೂ. ಪೊಲೀಸ್ರಿಗೂ ನಿಮಗೂ ಗೊತ್ತಾಗಿದೆ ಅಲ್ರಣ್ಣ. ಅವ್ನು ಪೊಲೀಸ್ ಇನ್ಸ್ಪೆಕ್ಟರ್ ಹೆಸರು ಮಾಡ್ತಾ ಹೋಗಿದ್ದೀನಿ. ಸದ್ಯ ಆದ್ರೆ ಕೊಡ್ರಪ್ಪ, ಅವನ ಹೆಸರು ಹೇಳ್ಬಿಡೋಣ. ಅವನ ಹೆಸರು ಹುಡ್ಕಯ್ಯ ಸೂರ್ಯ ಸಿಟಿ ಇನ್ಸ್ಪೆಕ್ಟರ್, ಚಿನ್ನ ಕದ್ದ ಸೂರ್ಯ ಸಿಟಿ ಇನ್ಸ್ಪೆಕ್ಟರ್ ಅಂತ ಹಾಕ್ರಣ, ಸಿಗುತ್ತೆ. ಅವನ ಹೆಸರು ಹೇಳ್ಬಿಡೋಣ. ಇವತ್ತು ಇದೇ ಆಗ್ತಾ ಇರೋದು. ಇವತ್ತು ನ್ಯಾಯಯುತವಾಗಿ ಬದುಕುವಂತವರಿಗೆ ಈ ದೇಶ ಅಲ್ಲ. ದಿಸ್ ಕಂಟ್ರಿ ಇಸ್ ನಾಟ್ ಫಾರ್ ಗುಡ್ ಪೀಪಲ್, ದಿಸ್ ಕಂಟ್ರಿ ಇಸ್ ಫಾರ್ ರಾಬರ್ಸ್. ಯಾಕೆಂದ್ರೆ ಕಳ್ಳರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪೊಲೀಸರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ರಾಜಕಾರಣಿಗಳು ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ನೀವೇ ಕಷ್ಟಪಟ್ಟು ದುಡಿಯೋ ಜನ. ಇದು ಮಹಾತ್ಮ ಗಾಂಧೀಜಿಯವರೇ ರಾಮರಾಜ್ಯ ಅಂತ ಹೇಳಿದಂತಹ ಮೈಸೂರು ರಾಜ್ಯದ ರಾಜಧಾನಿ ಯಾವುದು? ಮೈಸೂರು. ಸ್ವಾತಂತ್ರ್ಯ ಬಂದ ಮೇಲೆ ನಮ್ಮ ಏನು ಏಕೀಕೃತ ಕರ್ನಾಟಕ 1956ರಲ್ಲಿ ನಮ್ಮ ಇವತ್ತಿನ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯ ಅನ್ನುವಂತ ಹೆಸರಲ್ಲಿ ಇಷ್ಟು ವಿಶಾಲವಾಗಿ ಏಕೀಕೃತವಾಯಿತು. ಈ ಏಕೀಕೃತ ಕರ್ನಾಟಕದಲ್ಲಿ ಅತ್ಯಂತ ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾಗಿದ್ದವರು ಯಾವ ಜಿಲ್ಲೆಯವರು? ಇತಿಹಾಸ ತಿಳ್ಕೊಂಡಿದ್ದೀರಣ್ಣ? ಯಾರದು? ಯಾರಣ್ಣ? ದೇವರಾಜ ಅರಸು ಅವರು. ಅವ್ರ ನಂತರ ಮೈಸೂರು ಜಿಲ್ಲೆಯವರೇ ಇನ್ನೊಬ್ರು ಮುಖ್ಯಮಂತ್ರಿ ಆದ್ರು. ಯಾರು? ಅವರು ಒಂದು 7-8 ವರ್ಷ ಆಗಿದ್ರು, ಇವರು ಒಂದು 7-8 ವರ್ಷ ಆಗಿದ್ರು. ನಮ್ಮ ರಾಜ್ಯದ ಇತಿಹಾಸದಲ್ಲಿ ಸುದೀರ್ಘವಾಗಿ ಮುಖ್ಯಮಂತ್ರಿಗಳಾದಂತವರ ತವರು ಜಿಲ್ಲೆ ಮೈಸೂರು. ಸುಮಾರು 200-300 ವರ್ಷಗಳ ಕಾಲ ಒಡೆಯರ ರಾಜ್ಯದ ಏನು ರಾಜಧಾನಿ ಆಗಿದ್ದು ಮೈಸೂರು. ಇಡೀ ದೇಶಕ್ಕೆ ಮಾದರಿ ಆಗಿರ್ಬೇಕಿತ್ತೋ ಬೇಡವೋ? ಆದ್ರೆ ಇಲ್ಲಿ ಯಾರೋ ಅವನು ಸೌಂದರ್ ರಾಜನ್ ಅಲಿಯಾಸ್ ಚಿನ್ನ ತಂಬಿ ಅಲಿಯಾಸ್ ತಂಗ ತಿರುಡ ಬಂಗಾರ ಕಳ್ಳ ಅಂತ ಬರ್ದಿದ್ದೀನಿ. ಚಿನ್ನದ ಕಳ್ಳ ಅಲ್ಲಪ್ಪ, ಸಂಜೀವ್ ಕುಮಾರ್ ಅಲ್ಲ ಅನ್ಸುತ್ತೆ. ಈಗಿರೋನು ಅವನ್ ಹಿಂದೆ ಇದ್ದವನ್ ಬೇರೆ ಇದ್ದಾನೆ. ಅವನೇ ಇರ್ಬೇಕೇನು? ಇಲ್ಲಿಂದ ಇನ್ಸ್ಪೆಕ್ಟರ್ ಅಲ್ಲಪ್ಪ, ನಮ್ಮೂರಿಂದು. ಬಂಗಾರದ ಕಳ್ಳ. ಇಂಥ ಮೈಸೂರು ಜಿಲ್ಲೆನಲ್ಲಿ ಒಂದು ಒಳ್ಳೆಯ ಮಾದರಿಯಾದಂತ ಆಡಳಿತ ಇರ್ಬೇಕಿತ್ತೋ ಬೇಡವೋ? ಆದ್ರೆ ಆಗಿದೆಯಾ? ಆಗಿಲ್ಲ. ನನ್ಗಿಷ್ಟು ಜನ ನೋಡ್ತಾ ಇದ್ರೆ ಪಾಪ ಹೆಣ್ಮಕ್ಳಲ್ಲಿ ಎಷ್ಟೋ ಜನರ ಮೈ ಮೇಲೆ ಚಿನ್ನನೇ ಇಲ್ಲ. ಎಲ್ಲಿದೆ ಹೇಳೋದು? ಚಿನ್ನ ತಂಬಿ ಹತ್ರ, ಆಮೇಲೆ ಪೊಲೀಸ್ ಹತ್ರ. ಇನ್ಯಾವನೋ ಒಬ್ಬ ನಿಜವಾಗ್ಲೂ ಪೊಲೀಸ್ ಹತ್ರ. ಯಾಕೆಂದ್ರೆ ತಮ್ಮೇಗೌಡ ಅಂತ ಒಬ್ಬನ ಹೆಸರಿದೆಯಂತೆ ಇದ್ರಲ್ಲಿ. ಯಾರು ಆರೋಪ ಮಾಡಿದ್ದಾರೆ. ತಮ್ಮೇಗೌಡ ಅನ್ನುವಂಥವನು ಇಲ್ಲಿ ಕಮಿಷನರ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದವನು. ಅವನ ಮಗ ಒಬ್ಬ ಸಿವಿಲ್ ಇಂಜಿನಿಯರಿಂಗ್ ಓದಿದ್ದವನು ಯೋಗೀಶ್ ಅಂತ. ಅವನನ್ನ ಇಟ್ಕೊಂಡು ಚಿನ್ನದ ವ್ಯವಹಾರ ಮಾಡ್ತಾ ಇದ್ದ. ಈ ತಮ್ಮೇಗೌಡನ ಕಾರಣದಿಂದಾಗೆ ಇವತ್ತು ಪೊಲೀಸರು ತನಿಖೆಯನ್ನ ಮಾಡಿಲ್ಲ ಅನ್ನೋದನ್ನ ನೀವೆಲ್ಲ ದೂರ ಏನ್ ಕೊಟ್ಟಿದ್ದೀರಾ? ಅನೇಕ ಪತ್ರಗಳಲ್ಲಿ ಕೊಟ್ಟಿದ್ದೀರಾ, ಹೌದಾ ಇಲ್ವಪ್ಪ? ಆಮೇಲೆ ಇಲ್ಲೊಂದು, ಇದು ನೋಡಿದಾಗ ನನಗೆ ನಗು ಬರುತ್ತೆ. ನೀವೆಲ್ಲ ಅವನಿಗೆ ಯಾವನಿಗೋ ಚಿನ್ನ ಅಡ ಇಟ್ರು, ನೀವೆಲ್ಲ ಪರಮ ಮೂರ್ಖರು, ದಡ್ರು. ನಿಮಗ್ ಗೊತ್ತಿಲ್ಲ ಕಾನೂನು ಹೇಗಿದೆ, ಈ ವ್ಯವಸ್ಥೆ ಹೇಗಿದೆ, ಈ ಆರ್ಥಿಕ ವ್ಯವಸ್ಥೆ ಹೇಗಿದೆ ಅನ್ನೋದು ನಿಮಗ್ ಗೊತ್ತಿಲ್ಲ. ಯಾರಾದ್ರೂ ಹೀಗೆ ಬರೆದು ಹೊಡೆದಾಕಿರುವಂತ ಚೆಕ್ ತಗೊಳ್ತಾರೆ? ನಮ್ಮ ಚೆಕ್ ಅಲ್ಲಿ ಯಾವುದೇ ಕಾರಣಕ್ಕೂ
ಇಂಥವ್ರ ಹೆಸರಿಗೆ ಇಷ್ಟು ದುಡ್ಡನ್ನು ಕೊಡ್ತಾ ಇದೀವಿ, ಇಂಥ ಡೇಟ್ ಕೊಡ್ತಾ ಇದೀವಿ ಅಂತ ಹೇಳಿ ಸೈನ್ ಮಾಡಿದ್ರೆ ಮಾತ್ರ ಅದು ಚೆಕ್. ಬೇರೆ ಏನಾದ್ರು ಈ ತರ ಗೀಚಿದ್ರೆ ಆ ಚೆಕ್ ಬೆಲೆ ಇಲ್ಲ, ಚೆಕ್ಗೆ ಬೆಲೆ ಇಲ್ಲ. ನೀವು ಇದು ಚೆಕ್ ಇಟ್ಕೊಂಡು ನಮ್ಗೆ ಏನು DGF ಗೋಲ್ಡ್ ಚಿನ್ನ ಚೆಕ್ ಕೊಟ್ಬಿಟ್ಟವನೆ. ಏನ್ ಚೆಕ್? ಆ ಚೆಕ್ಗೂ ಕಿತ್ತೋಗಿರೋ ರದ್ದಿ ಪೇಪರ್ಗೂ ಏನು ವ್ಯತ್ಯಾಸ ಇಲ್ಲ. ಪಾಪ ನಿಮ್ಮ ಅಜ್ಞಾನವನ್ನ, ನಿಮ್ಮ ಅಮಾಯಕತ್ವವನ್ನ, ನಿಮ್ಮ ಮುಗ್ಧತೆಯನ್ನ ದುರ್ಬಳಕೆ ಮಾಡಿಕೊಂಡು ಈ ಕಳ್ಳರು ಈ ತರಕ್ಕೆ ನಿಮ್ಗೆ ಮೋಸ ಮಾಡಿದಾಗ ನಿಮ್ಮ ಜೊತೆಗೆ ಯಾರು ನಿಲ್ಬೇಕಾಗಿತ್ತು? ನಮ್ಮ ಸರ್ಕಾರ ನಿಲ್ಬೇಕಾಗಿತ್ತು. ನೀವ್ ಯಾರು ದೂರು ಕೊಡ್ತಿರೋ ಪೊಲೀಸರು ನಿಮ್ ಜೊತೆಗೆ ನಿಲ್ಬೇಕಾಗಿತ್ತು. ಈಗ ಹೇಳಿ, ಪೊಲೀಸರು ನಿಮಗೆ ಪ್ರಾಮಾಣಿಕವಾಗಿ ತನಿಖೆ ಮಾಡಿ ನ್ಯಾಯ ಕೊಡಿಸಿದಾರಾ? ಮತ್ತೆ ಅವರು ತಿನ್ನುವಂತಹ ಅನ್ನ ಏನಿದೆ, ಅವರು ಜನರ ತೆರಿಗೆ ಹಣದಲ್ಲಿ ಸಂಬಳ ತಗೊಳ್ತಿರೋರು, ಅವ್ರಿಗೆ ಆ ಅನ್ನ ಅರಗುತ್ತಾ? ಇದು ತಿಂದವರು ಕಕ್ತಾರೆ ಇವತ್ತಲ್ಲ ನಾಳೆ, ಅವ್ರು ಯಾರಪ್ಪ ಮಾತಾಡಿದವ್ರು ಆಗ್ಲೇ? ಅಣ್ಣ ಯಾರಯ್ಯ ಮಾತಾಡಿದ್ದು? ಈಗ ನನಗಿಂತ ಅಲ್ಲಪ್ಪ, ಅವ್ರು ಯಾರೋ ಪೊಲೀಸರು ನನ್ ಬೈತಾರೆ ಹೊಡಿತಾರೆ ಅಂತ ಹೇಳಿದ್ರಲ್ಲ, ಬೆಳಗ್ಗೆಯಿಂದ ಪಾಪ ತಿಂಡಿ ಇಲ್ವಾ? ನಾ ಇವತ್ತು ಹೇಳ್ತಾ ಇದ್ದೀನಿ, ಬರ್ಡ್ಸ್ ಆಕ್ಟ್ ಅಂತ ಇದರಲ್ಲಿ ನಮ್ಮ ರವಿಕುಮಾರ್ ಅವ್ರು ಬರೆದಿದ್ದಾರೆ, ಕಾನೂನು ಗೊತ್ತಿರೋಂಥವ್ರು. ಒಳ್ಳೆ ಆಕ್ಟ್ ಅದು. ಇದೇ ತರಕ್ಕೆ ಜನರಿಗೆ ಬೆಂಗಳೂರಲ್ಲಿ ಆಂಬಿಡೆಂಟು, ಇಂಜಾಜು, ಅದೇನೋ ಆಲ್ಜೀರಾನೋ ಯಾವ್ದೋ ಒಂದು, ಆಮೇಲೆ IMA, ಇವೆಲ್ಲ ವಿಶೇಷವಾಗಿ ಮುಸಲ್ಮಾನರೇ ಇದ್ದಿದ್ದು. ಮುಸಲ್ಮಾನರಲ್ಲಿ ಯಾರಪ್ಪ ಇಲ್ಲಿ ಮುಸಲ್ಮಾನರು ಇದ್ರೆ ಕೈ ಹತ್ರನ? ನಿಮ್ಮಲ್ಲಿ ಬಡ್ಡಿ ದುಡ್ಡು ತಗೊಂಡು ತಿನ್ನಬಾರ್ದು ಅಲ್ವೇನಪ್ಪ? ಅದೇನದು ಹರಾಮ್. ನಾವು ನಿಮ್ಗೆ ಬಡ್ಡಿ ಕೊಡಲ್ಲ, ನೀವೆಲ್ಲ ನಮ್ಗೆ ದುಡ್ಡು ತಂದು ಕೊಡ್ರಿ, ನಾವು ನಿಮ್ಗೆ ಲಾಭ ಕೊಡ್ತೀವಿ. ಓಕೆನಾ? ಅದು ಹಲಾಲ್ ಆಗ್ಬಿಡುತ್ತಾ? ಅದು ಅಳಿಯ ಅಲ್ಲ, ಮಗಳ ಗಂಡ. ಮೂರ್ಖರು ಏನ್ ಮಾಡ್ತಾರೆ? ಇದು ಹಲಾಲ ಅಂತ ತಗೊಂಡೋಗಿ IMA ನಲ್ಲಿ, ಇಂಜಾಜ್ ಅಲ್ಲಿ, ಆಂಬಿಡೆಂಟ್ ಅಲ್ಲಿ ಇಟ್ಟಿದ್ದು. ಅವನು ಬಂದ, ಮೊದ್ಲು ಯಾರಿಟ್ರು ಅವ್ರ ದುಡ್ಡು ತಗೊಂಡ, ಅವ್ನ್ ಮತ್ತೆ ಅಲ್ಲೇ 1000 ರೂಪಾಯಿಗೆ 100 ರೂಪಾಯಿ ಬಡ್ಡಿ ತರ ಕೊಟ್ಟ. ಇನ್ಯಾರೋ ಒಂದಷ್ಟು ಜನ ಬಂದು, ಸಾವಿರಾರು ಜನ ಬಂದು ಸೇರ್ಬಿಟ್ರು. ಎಲ್ರಿಗೂ ಕೊನೆಯಲ್ಲಿ ಕೊಟ್ರಲ್ಲ, ಎಲ್ರಿಗೂ ಸಿಕ್ಕಿದ್ದೇನೋ ಚಿಪ್ಪು ಚೆಂಬು. ಏನಮ್ಮ? ಚಿಪ್ಪು ಚೆಂಬು. ಅವರೆಲ್ಲ ಬೀದಿಗೆ ಬಿದ್ರು. ಒಂದಷ್ಟು ಜನ ಆತ್ಮಹತ್ಯೆ ಮಾಡ್ಕೊಂಡ್ರು. ಮನೆಗಳು ಮುರಿದು ಬಿದ್ವು. ಗಂಡನ ಗೊತ್ತಿಲ್ಲದೆ ಹೆಂಡತಿ ತಗೊಂಡೋಗಿಟ್ಟಿದ್ಲು, ಹೆಂಡತಿ ಗೊತ್ತಿಲ್ಲದೆ ಗಂಡ ತಗೊಂಡೋಗಿದ್ರು. ಆ ಸಂಸಾರಗಳು ಉಳಿಲಿಲ್ಲ. ಅವರ ವಿಚಾರವಾಗಿ ಬಹಳ ದೊಡ್ಡ ಹೋರಾಟವನ್ನ ಮಾಡಿದ್ವಿ ನಾವು. ಇವತ್ತು ಟೌನ್ ಹಾಲ್ ಅಲ್ಲಿ ಪರ್ಮಿಷನ್ ಕೊಡಲ್ಲ. 2018ರಲ್ಲಿ 500-600 ಜನ ಸಂತ್ರಸ್ತರನ್ನ ಸೇರಿಸಿ ಬಹಳ ದೊಡ್ಡ ಹೋರಾಟ ಮಾಡಿದ್ವಿ. ನಮ್ಮ ಹೋರಾಟದ ಕಾರಣಕ್ಕೆ ನಮ್ಮ ರಾಜ್ಯದಲ್ಲಿ ಒಬ್ರು ಒಳ್ಳೆ ಅಧಿಕಾರಿ ಇದ್ದಾರೆ, AS ಅಧಿಕಾರಿ. ಎಲ್ಲ ಕಳ್ಳನ ಮಕ್ಕಳೇ ಅಲ್ಲ. ಹರ್ಷ ಗುಪ್ತಾ ಅನ್ನುವಂತ ಅಧಿಕಾರಿಯನ್ನ ನೇಮಿಸಿ ಅವ್ರಿಗೆ ಯಾರಿಗೆಲ್ಲ ಮೋಸ ಆಗಿದ್ಯೋ, ಅವ್ರಿಗೆ ಯಾರಿಂದ ಮೋಸ ಆಗಿದ್ಯೋ ಅವರ ಆಸ್ತಿಯನ್ನ ಜಪ್ತು ಮಾಡಿಕೊಂಡು ಅವ್ರಿಗೂ ದುಡ್ಡು ವಾಪಸ್ ಮಾಡಬೇಕು ಅನ್ನುವಂತ ಒಂದು ಸಮಿತಿಯನ್ನ ಆವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ನೇಮಿಸ್ತು. ಇವತ್ತಿಗೂ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಅನ್ನುವಂತ ನಮ್ಮ ಸಂಘಟನೆಯಿಂದ ಇವತ್ತಿಗೂ ಕೋರ್ಟ್ ನಲ್ಲಿ ನಾವು ಸಂತ್ರಸ್ತರ ಪರ ನಿಂತಿದ್ದೀವಿ. ಆದ್ರೆ ಅಷ್ಟು ಬೇಗ ನ್ಯಾಯ ಸಿಗಲ್ಲ. ಯಾಕೆ ಹೇಳಿ? ನೀವು ಏನ್ ಮಾಡ್ತಾ ಇದೀವಿ ಎಲೆಕ್ಷನ್ ನಲ್ಲಿ? ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರ್, ಎರಡು ಬಡದಿರೋರಿಗೆ ನಿಕ್ಕರ್ ಹಂಚಿದವ್ರಿಗೆ ನಾವು ಹೋಗಿ ಓಟ್ ಹಾಕ್ತಾ ಇದೀವಿ ಅಲ್ವೇನಮ್ಮ? ನ್ಯಾಯ ಸಿಗುತ್ತಾ? ನಾವು ಯಾರ ಪರವಾಗಿ ಹೋರಾಟ ಮಾಡ್ತಿದ್ದೀವೋ ಅವರೇ ನಮ್ ಜೊತೆಗೆ ನಿಲ್ಲಲ್ಲ. ಯಾರಿಂದ ಅನ್ಯಾಯಕ್ಕೊಳಗಾಗಿದ್ದಾರೋ ಅವ್ರಿಗೆ ಜನ ಜೈ ಅಂದ್ಬಿಟ್ರೆ ನ್ಯಾಯ ಸಿಗಲ್ಲ. ಆದ್ರೆ ಅದೊಂದು ಒಳ್ಳೆ ಆಕ್ಟ್, ಬಡ್ಸ್ ಆಕ್ಟ್. ಸರಿಯಾಗಿ ನಮ್ಮ ಜಿಲ್ಲಾಡಳಿತ ಆಗ್ಲಿ, ಪೊಲೀಸರಾಗ್ಲಿ ಸರಿಯಾಗಿ ಅದನ್ನ ಬಳಸಿದ್ರೆ ನಿಮಗೆ ಯಾವಾಗ ಬೇಕಾದ್ರೂ ನ್ಯಾಯ ಕೊಡಿಸ್ಬೋದು. ನಿಮ್ 100 ರೂಪಾಯಿ ನಷ್ಟ ಆಗಿದ್ರೆ ಅಟ್ಲೀಸ್ಟ್ 70-80 ಆದ್ರೂ ಕೊಡಿಸ್ಬೋದು. ಇವತ್ತು ನಾನೊಂದ್ ಸ್ವಲ್ಪ, ರವಿಕುಮಾರ್ ಎಲ್ಲಿದ್ದೀರಾ? ನಾನು ಸ್ವಲ್ಪ ಧೈರ್ಯ ಮಾಡ್ತೀನಿ. ಅವ್ರ್ಯಾರೋ ಹೋಗಿದಾರ ಮಾತಾಡಿದವರು. ಅವ್ರೇನ್ ಹೇಳಿದ್ರು, ಅಥವಾ ನೀವೇನ್ ಹೇಳ್ತಾ ಇದ್ದೀರಾ? ಅವನು ಚಿನ್ನ ತಂಬಿ ಕಾರಲ್ಲಿ ಓಡಾಡ್ತಿದ್ದಾನಂತೆ. ಯಾವ ಕಾರು? ಫಾರ್ಚುನರ್ ಅಲ್ಲಿ. ಜೊತೆಗೆ ಬೌನ್ಸರ್ ಇಟ್ಕೊಂಡಿದ್ದಾನಂತೆ. ನೀವೊಂದು ಟೈಮ್ ತೀರ್ಮಾನ ಮಾಡಿ, ಈ ಜಿಲ್ಲಾಡಳಿತಕ್ಕೆ, ಪೊಲೀಸರಿಗೆ ಒಂದು ಎಚ್ಚರಿಕೆ ಕೊಟ್ಟು ತೀರ್ಮಾನ ಮಾಡಿ. ನಾನು ಬರ್ತೀನಿ ಅವತ್ತು. ಅವನ ಮನೆಗೆ ನುಗ್ಗಿ ಮರು ಜಪ್ತು ಮಾಡೋಣ. ಅವನನ್ನ ಇವತ್ತು ಹೊರಗೆ ಬಿಟ್ಟಿದಾರಲ್ವಾ ಪೊಲೀಸರು ಅವನನ್ನ ಹೊರಗೆ ಬಿಟ್ಟಿರ್ಲಿ, ಆದ್ರೆ ಅವನ ಮನೆಗೆ ಹೋಗಿ ಮರು ಜಪ್ತು ಮಾಡ್ಕೊಳ್ಳೋಣ ನಿಮ್ ಚಿನ್ನಾನ. ಎಲ್ಲ ಕೈ ಬಿಟ್ಟಾಗ, ಕಾನೂನು ಕೈ ಬಿಟ್ಟಾಗ, ಪೊಲೀಸ್ ನಮ್ಮನ್ನು ಕೈ ಬಿಟ್ಟಾಗ
ಸರ್ಕಾರ ನಮ್ಮನ್ನು ಕೈ ಬಿಟ್ಟಾಗ ನ್ಯಾಯವನ್ನ ಪಡ್ಕೊಳ್ಳೋದಿಕ್ಕೆ ನಾವು ಮುಂದಾಗ್ಬೇಕು ಬೇಡ? ಸಾಕಾಗೋಗಿದೆ ನನಗಂತೂ. ನನಗೇನು ಅನ್ಯಾಯ ಆಗ್ತಾ ಇಲ್ಲ, ನಾನು ಚೆನ್ನಾಗಿದ್ದೀನಿ ಇಲ್ವೋ? ಇತ್ತೀಚೆಗೆ ಇನ್ನೂ 10 kg ಜಾಸ್ತಿ ಆಗಿದ್ದೀನಿ. ಆದ್ರೆ ನಿಮ್ಮಂತ ಪಾಪ ಬಡವರನ್ನ, ಅಸಹಾಯಕರನ್ನ, ದುರ್ಬಲರನ್ನ, ಮುಗ್ಧರನ್ನ ನೋಡಿದ್ರೆ ನನ್ ನಿಜಕ್ಕೂ ಇದ್ಯಾಕೋ ಈ ದೇಶ ಬಡವ್ರಿಗಾಗಲ್ಲ. ಬಡತನ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು? ಬಡವ್ರಿಗೆ ಕೊಂದಾಕ್ಬೇಕು, ಖಾಲಿ ಮಾಡ್ಸೋದಲ್ಲ, ಬಡವ್ರಿಗೆ ಕೊಂದಾಕ್ಬೇಕು. ನೀವೆಲ್ಲ ಯಾಕಿನ್ನೂ ಬದುಕಿದ್ದೀರಾ? ಸುಮ್ನೆ ರಸ್ತೆನಲ್ಲಿ ಹೋಗೋ ಕಾರ್ನವ್ರಿಗೆ ಅಡ್ಡ, ನೀವೆಲ್ಲ ಏರೋಪ್ಲೇನ್ ಹೋಗೋರ್ಗೆ ಅಡ್ಡ. ಬಡವ್ರ ದೇಶ ಅಲ್ಲ ಇದು, ಮಹಾತ್ಮ ಗಾಂಧೀಜಿ ದೇಶ, ಬಸವಣ್ಣನ ದೇಶ. ಇದೇ ಭೂಮಿಲಿ ಮೈಸೂರಿನಲ್ಲಿ ಪಾಪಿಗೂ ಉದ್ಧಾರ ಮಿಹುದವು ಸೃಷ್ಟಿಯ ಮಹಾದ್ವ್ಯೂಹ ರಚನೆಗಳು ಅಂತ ಬರೆದಂತ ಕುವೆಂಪು ಅವರ ದೇಶ. ಇಂತಹ ದೇಶದಲ್ಲಿ ನಾವು ಇಂಥ ಅನ್ಯಾಯವನ್ನ ಎಷ್ಟು ದಿವಸ ಅಂತ ನೋಡ್ಕೊಂಡಿರೋದು? ಏನ್ರಮ್ಮ ನೀವು ಬರ್ತೀರಾ? ಮರುಜಪ್ತಿ ಮಾಡೋಣ. ಹಿಂದೆ ಇದೇ ನೆಲದಲ್ಲಿ ಹುಟ್ಟಿ ದೇಶ ವಿದೇಶಗಳಲ್ಲಿ ಪ್ರಖ್ಯಾತರಾದಂತ ರೈತ ಹೋರಾಟಗಾರರು ಯಾರು? ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು. ಬಹಳ ದೊಡ್ಡ ಶ್ರೀಮಂತರು. ಆಗಿನ ಕಾಲದಲ್ಲಿ ಕಾನೂನು ಓದ್ಕೊಂಡು ಪ್ರೊಫೆಸರ್ ಆಗಿ ಬಹುತೇಕ ತಮ್ಮ ಆಸ್ತಿಯನ್ನೆಲ್ಲ ಪಾಪ ಜನರಿಗಾಗಿ ತ್ಯಾಗ ಮಾಡಿದಂತವ್ರು, ಹೋರಾಟಗಳಿಗೆ ತ್ಯಾಗ ಮಾಡಿದಂತವ್ರು. ಅವರು ರೈತ ಹೋರಾಟವನ್ನ ಕಟ್ಟಿದಾಗ ಆವತ್ತಿನ ಕಾಲದಲ್ಲಿ ರೈತರು ಏನಾದ್ರು ಸಾಲ ತಗೊಂಡ್ರೆ ರೈತರು ಸಾಲ ತೀರ್ಸೋದಿಕ್ಕೆ, ಯಾಕಂದ್ರೆ ಮಳೆ ಇಲ್ಲ, ಬೆಳೆ ಇಲ್ಲ, ಸರಿಯಾದ ಬೆಳೆಗೆ ಬೆಳೆ ಇಲ್ಲ, ರೈತರು ಸಾಲ ಸರಿಯಾಗಿ ತೀರ್ಸೋದಿಕ್ಕಾಗಲ್ಲ. ಆವಾಗ ಸಾಲ ಅದೇನೋ ಇದೆಯಲ್ಲ, ಕಿಬ್ಬದಿಯ ಕೀಲು ಮುರಿ ಎಂದ ಸರ್ವಜ್ಞ ಅಂತೇನೋ ಇದೆಯಲ್ಲ, ಸಾಲ ತಗೊಂಡು ಬಂದು ಒದ್ದಾಗ ಏನ್ ಮಾಡಕ್ಕಾಗುತ್ತಪ್ಪ? ವಿಧಿ ಇಲ್ಲದೆ ಪೊಲೀಸರ ಜೊತೆ ಬರ್ತಾ ಇದ್ರು ಅವರು. ಪೊಲೀಸರನ್ನ ಬಳಸ್ಕೊಂಡು ರೈತರ ಮನೆಗಳಿಗೆ ನುಗ್ಗಿ ಅವರ ಮನೆಯಲ್ಲಿದ್ದಂತ ಪಾತ್ರೆ ಏನೇನಿದೆಯೋ ಬಟ್ಟೆ ಗಿಟ್ಟೆ ಎಲ್ಲ ಜಪ್ತ್ ಮಾಡ್ತಾ ಇದ್ರು. ಸಾಲ ಡಿಫಾಲ್ಟ್ ಆದವನಿಗೆ, ಸಾಲ ತೀರಿಸಲಾಗದವನಿಗೆ. ಆವಾಗ ಇತ್ತೀಚೆಗೆ ತಾನೇ ಒಬ್ರು ತೀರೋದ್ರು, KT ಶಿವಪ್ರಸಾದ್ ಅಂತ ಹೋರಾಟಗಾರರು, ಬಹಳ ದೊಡ್ಡ ಶ್ರೀಮಂತರ ಕುಟುಂಬ ಅವರು. ಆದ್ರೆ ಅವರು ರೈತ ಹೋರಾಟಕ್ಕೆ ಬಂದ್ರು. ರೈತ ಹೋರಾಟಕ್ಕೆ ಬಂದಾಗ ಅವರು ಅದಕ್ಕೆ ಮರುಜಪ್ತು ಮಾಡೋಣ ಅಂತ ಹೇಳಿ ನಂಜುಂಡಸ್ವಾಮಿ ಅವರ ನೇತೃತ್ವದ ರೈತ ಸಂಘದವರು ಯಾವ್ಯಾವ ಬ್ಯಾಂಕ್ನವರು ಜಪ್ತು ಮಾಡ್ಕೊಂಡು ಹೋಗಿದ್ರು, ಬ್ಯಾಂಕ್ಗಳಿಗೆ ನುಗ್ಗಿ ವಾಪಸ್ ಕೊಡಿಸಿದ್ರು ಅವ್ರ ಸಾಮಾನುಗಳನ್ನ. ಯಾಕೆ? ಆವತ್ತು ವ್ಯವಸ್ಥೆ ರೈತರ ಜೊತೆಗೆ ನಿಂತಿರ್ಲಿಲ್ಲ, ಬಡವರ ಜೊತೆಗೆ ನಿಂತಿರ್ಲಿಲ್ಲ. ಯಾರ ಜೊತೆಗಿತ್ತು? ಬ್ಯಾಂಕ್ಗಳ ಜೊತೆಗಿತ್ತು, ಶ್ರೀಮಂತರ ಜೊತೆಗಿತ್ತು. ಇವತ್ತು ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಯಾವ್ದಾದ್ರೂ ಒಂದು ಸಂದರ್ಭದಲ್ಲಿ ನೀವು ತೀರ್ಮಾನ ಮಾಡಿ ನಮಗೆ ಜಿಲ್ಲಾಡಳಿತದಿಂದ, ಪೊಲೀಸರಿಂದ ನ್ಯಾಯ ಸಿಗಲ್ಲ ಅಂತ ಆದ್ರೆ ಒಂದು ದಿವಸ ಅವನ ಅಡ್ರೆಸ್ ಹುಡ್ಕೊಳ್ಳಿ, ಅವನ ಮನೆಗೆ ಹೋಗಿ ಮರುಜಪ್ತು ಮಾಡೋಣ. ಅದೇನಾಗುತ್ತೆ? ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ. ಗೊತ್ತೇನ್ರಮ್ಮ ಏನ್ ಹೇಳೋದು? ದಂಡಿಗೆ ಎದಿರ್ಲಿಲ್ಲ, ದಾಳಿಗೆ ಎದಿರ್ಲಿಲ್ಲ. ಎದುರ್ತೀವಾ? ನಮ್ಮ ಮೇಲೆ ಎಷ್ಟು ಜನ ಕೇಸುಗಳಿವೆ, ಅದ್ರ ಜೊತೆಗೆ ಇದೊಂದು ಅಷ್ಟೇ. ನೀವ್ ಹೋಗೋದ್ ಬೇರೆ, ನಾವ್ ಹೋಗೋದ್ ಬೇರೆ ಇರೋಣ. ನೀನ್ ಹೋದ್ರೆ ಅವ್ರು ಹೇಳಿದ್ರಲ್ಲ, ಮಗನೇ ಶೂಟ್ ಮಾಡಿಸ್ಬಿಡ್ತೀನಿ ಅಂತಾರೆ. ಅದಕ್ಕೆ ನಾವು ಹೋದಾಗ ಅದು ಬೇರೆನೆ ಕತೆ ಇರುತ್ತೆ. ನೀವು ತೀರ್ಮಾನ ಮಾಡಿ ಮಾತಾಡ್ಕೊಂಡು ತೀರ್ಮಾನ ಮಾಡಿ. ಇವತ್ತು ನಾನು ಆಗ್ಲೇ ಹೇಳಿದಾಗೆ ಈ ದೇಶದಲ್ಲಿ ನ್ಯಾಯ ನೀತಿ ಕುಸಿತಿದೆ, ನಮ್ಮ ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ನೀನ್ ಜಾಸ್ತಿ ಮಾತಾಡ್ಬೇಡ, ಕುತ್ಕೋ, ನನ್ಗೇನ್ ಮಾತಾಡ್ಬೇಕು ಅಂತ ಗೊತ್ತು, ಕುತ್ಕೋ, ಮಧ್ಯದಲ್ಲಿ ಎತ್ಕೊಡ್ಬೇಡ, ಅಗತ್ಯ ಇಲ್ಲದ್ದು. ನಮ್ಮ ದೇಶದಲ್ಲಿ ಇವತ್ತು ಮಕ್ಕಳು ಬೀದಿಗೆ ಬಿದ್ದಿದ್ದಾರೆ, ಬಡವರು ಬೀದಿಗೆ ಬಿದ್ದಿದ್ದಾರೆ. ಸಮೃದ್ಧವಾದ ರಾಜ್ಯ ನಮ್ದು, ಸಮೃದ್ಧವಾದ ದೇಶ. ನಿಮ್ಗೆ ಗೊತ್ತಿಲ್ಲ ಎಷ್ಟೋ ಜನರಿಗೆ 4,49,000 ಕೋಟಿ ರೂಪಾಯಿ ನಮ್ಮ ರಾಜ್ಯ ಸರ್ಕಾರದ ಬಜೆಟ್. ನಿಮ್ಮೂರ್ನವರೇ ಆಗಿರುವಂತ ಮಹಾನ್ ಕನ್ನಡ ಪಂಡಿತರು, ದೇಶ ವಿದೇಶಗಳು ಕಂಡಂತ ಅರ್ಥಶಾಸ್ತ್ರಜ್ಞರು ಆದಂತ ಸಿದ್ದರಾಮಯ್ಯನವರು ಮಂಡಿಸಿದಂತ 17ನೇ ಚಾರಿತ್ರಿಕ ಬಜೆಟ್ ನ ಗಾತ್ರ ಎಷ್ಟು? 4,49,000 ಕೋಟಿ ರೂಪಾಯಿ. ಕಡಿಮೆ ಅಲ್ಲ. ಸರ್ಕಾರ ಶ್ರೀಮಂತ. ಯಾಕೆ ಹೇಳಿ? ನಮ್ ದುಡ್ಡೆಲ್ಲ ಅವ್ರ ಹತ್ರ ಇದೆ. ನಾವು ದುಡಿದು ಕಷ್ಟಪಟ್ಟು ಬೆಳಗ್ಗೆ ಇಲ್ಲೆಲ್ಲ ಕಳೆಕಾಯಿ ತಿಂದ್ವಿ. ಕಳೆಕಾಯಿ ತಿಂದಿದ್ದಕ್ಕೆ ಟ್ಯಾಕ್ಸ್ ಇಲ್ಲ. ಅದು ಬಿಟ್ರೆ ಪ್ರತಿಯೊಂದಕ್ಕೂ ಟ್ಯಾಕ್ಸೇ. ಪ್ರತಿಯೊಂದಕ್ಕೂ ನಮ್ಮ ಸರ್ಕಾರಗಳು ಟ್ಯಾಕ್ಸ್ ಹಾಕಿ ಇನ್ನೇನು ಉಸಿರಾಡಬೇಕು ಅಂದಿಲ್ಲ, ಊಸ್ಗೂ ಹಾಕ್ತಾರೆ ಮುಂದಕ್ಕೆ. ಇವರು ಶ್ರೀಮಂತರು ಜಾಗದಲ್ಲಿ ಊಸ್ತಾರೆ ಬಡವರು. ಹಾಗಾಗಿ ಬಡವ್ರಿಗೂ ಒಂದು ಟ್ಯಾಕ್ಸ್ ಹಾಕಿದ್ರು. ತಲೆಗಂದಾಯ ಜಜಿಯಾ ಅಂತ ಹಿಂದೆ ಮೊಘಲರ ಕಾಲದಲ್ಲಿ ಮುಸಲ್ಮಾನರು ಅಲ್ಲದವ್ರಿಗೆ ಟ್ಯಾಕ್ಸ್ ಹಾಕ್ತಾ ಇದ್ರು. ತಲೆಗಂದಾಯ ಅಂತ, ನೆಲಗಂದಾಯ ಅಲ್ಲ, ತಲೆಗಂದಾಯ ಅಂತ. ಹಾಗೇನೆ ಇನ್ಮೇಲೆ ಬಡಗಂದಾಯ ಅಂತ. ಏನ್ ಹೇಳಿ? ಯಾಕೆ? ಊಸಿದ್ರೆ ಶ್ರೀಮಂತರಿಗೆ ಗಲೀಜಾಗ್ಬಿಡುತ್ತಲ್ಲ, ವಾಸನೆ ಬಂದ್ಬಿಡುತ್ತಲ್ಲ. ಅವ್ರೇನ್ ಪಾಪ ಊಸಲ್ಲ, ಅವ್ರ ಸುವಾಸನೆ ಇರುತ್ತೆ. ಅವ್ರ ಊಸು ಸುವಾಸನೆ ಇರುತ್ತೆ.
ಅಮ್ಮ ಇದು ನಗುವಂತ ವಿಷಯ ಅಲ್ಲ ತಾಯಿ. ದೇಶ ಇವತ್ತು ಹಿಂಗೆ ಇರೋದು. ದೇಶ ಇವತ್ತು ಕಣ್ಣಲ್ಲಿ ನೀರು ಬರುತ್ತೆ. ಇವತ್ತು ರಸ್ತೆಗಳ ಮೇಲೆ ಮಲಗಿರುವಂತ ಮಕ್ಕಳ ಮೇಲೆ ಗಾಡಿ ಓಡಿಸ್ಕೊಂಡು ಹೋದವನಿಗೆ ಕೊಂದವನಿಗೆ ಶಿಕ್ಷೆ ಇಲ್ಲ. ಅವನು ಮಂತ್ರಿಯ ಮಗನಾಗಿಯೋ ದೊಡ್ಡ ಅಧಿಕಾರಿ ಮಗನಾಗಿಯೋ ಶ್ರೀಮಂತನ ಮಗನಾಗಿಯೋ ಹೆಣ್ಣು ಮಕ್ಕಳನ್ನ ರೇಪ್ ಮಾಡಿದವನಿಗೆ ಶಿಕ್ಷೆ ಇಲ್ಲ. ಕೋಟ್ಯಾಂತರ ರೂಪಾಯಿ ಜನರು ದುಡ್ಡು ತಿಂದು ಮೋಸ ಮಾಡಿ ವಿದೇಶಕ್ಕೆ ಹೋದವನಿಗೆ ಇವತ್ತು ಶಿಕ್ಷೆ ಇಲ್ಲ. ಕಾನೂನು ಬಾಹಿರವಾಗಿ ಮೊನ್ನೆ ಎಲೆಕ್ಷನ್ ನಲ್ಲಿ ಒಂದೆಷ್ಟು 1 ಕೋಟಿ 2 ಕೋಟಿ 5 ಕೋಟಿ ಆಸ್ತಿ ಇತ್ತು. ಇನ್ನೊಂದು ಎಲೆಕ್ಷನ್ಗೆ 100 ಕೋಟಿ ಆಸ್ತಿ ಮಾಡಿರುವಂತ ಭ್ರಷ್ಟ ರಾಜಕಾರಣಿಗೆ ಶಿಕ್ಷೆ ಇಲ್ಲ. ಪೊಲೀಸರು ನಮ್ಮ ಕಣ್ಣು ಮುಂದೆನೆ ಹೇಳಿದ್ವಲ್ಲ ಆಗ್ಲೇ 2 ಕೆಜಿ ಚಿನ್ನನ ವಶಪಡಿಸಿಕೊಂಡು ಕಳ್ಳನಿಂದ ಅದ್ರಲ್ಲಿ 1 ಕೆಜಿ ಚಿನ್ನ ಮಾತ್ರ ಸಿಕ್ಕಿದ್ದು ಅಂತ ಹೇಳೋನಿಗೆ ಶಿಕ್ಷೆ ಇಲ್ಲ. ಅವನಿಗೆ ಅದ್ರಲ್ಲಿ 50 ಲಕ್ಷ ಅಲ್ಲಿ MLA ಗೆ ಯಾವನಿಗೋ ನಾಯಿಗೆ ಬಿಸ್ಕತ್ ಆಗ್ದಂಗೆ ಹಾಕ್ಬಿಟ್ರೆ ಅವನನ್ನ ತಗೊಂಡೋಗ್ಬೇಕಾದ್ರೆ DYSP ಮಾಡ್ಬಿಡ್ತಾನೆ, ಸರ್ಕಲ್ ಇನ್ಸ್ಪೆಕ್ಟರ್ ಆಗಿರೋನ್ನ DYSP ಮಾಡ್ಬಿಡ್ತಾನೆ. ಅಂತ ದೇಶ ಈ ದೇಶದಲ್ಲಿ ಇವತ್ತು ನಾವು ಇಷ್ಟು ಮಾತ್ರ ಬದುಕಿರೋದೇ ನಮ್ ಪುಣ್ಯ. ತಿಳ್ಕೊಳ್ಳಿ, ನಿಮ್ಮನ್ನ ಇಷ್ಟು ಮಾತ್ರ ಅವ್ನ ಚಿನ್ನ ತಂಬೆ ಇನ್ನ ತಂಬೆ ಅನ್ನೋನು ನೀ ಚಿನ್ನ ಕೇಳೋದಕ್ಕೆ ಹೋದವ್ರನ್ನ ಶೂಟ್ ಮಾಡದೆ ಉಳಿಸಿರೋದೇ ನಿಮ್ ಪುಣ್ಯ. ಯಾಕೆ ಹೇಳಿ, ಅವನಿಗಷ್ಟು ಧೈರ್ಯ ಇದೆ. ಪೊಲೀಸರು ಅವನ ಜೊತೆಗಿದ್ದಾರೆ, ಪೊಲೀಸರೇ ಅವನ ಜೊತೆಗಿದ್ದಾರೆ. ಯಾರ ತಮ್ಮೇಗೌಡ ಅನ್ನೋವನ್ನ ವಿಚಾರಣೆ ಮಾಡಿದಾರೆ ಇಲ್ವೋ ನನಗೆ ಗೊತ್ತಿಲ್ಲ, ಮಾಡಿಲ್ಲ. ಪಾಪ ಅವ್ನು ಯೋಗೇಶ್ ಅನ್ನೋಂತವನು ಮೈಸೂರಿನಲ್ಲಿ ನನಗೊಂದು ವಿಚಾರ ಹೇಳ್ಬೇಕು ಈ ಸಂದರ್ಭದಲ್ಲಿ. ಆಗ್ಲೇ ನಾನು ಕುವೆಂಪು ಅವ್ರು ನೆನಪಿಸ್ಕೊಂಡೆ. ಅವ್ರ ಶಿಷ್ಯರೊಬ್ರು ಇದ್ರು, ಪಾಪ ಅವರು ಒಳ್ಳೆ ಸಾಹಿತಿಗಳಾಗಿದ್ರು ಒಂದ್ ಕಾಲದಲ್ಲಿ. ಆದ್ರೆ ಅವ್ರಿಗೆ 80-90 ವರ್ಷ ಆಗಿದ್ದಾಗ ಅವ್ರ ಮಗನನ್ನ ತಗೊಂಡೋಗಿ ಇಲ್ಲೇ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಮಾಡಿದ್ರು. ವೈಸ್ ಚಾನ್ಸಲರ್ ಮಾಡಿ ಆ ವೈಸ್ ಚಾನ್ಸಲರ್ ಅವನೇ ತಪ್ಪು ಮಾಡಿದ್ನೋ ಅವ್ರ ಅಪ್ಪ 80-90 ವರ್ಷದವನೇ ತಪ್ಪು ಮಾಡಿದ್ನೋ ಗೊತ್ತಾಗ್ಲಿಲ್ಲ. ಆದ್ರೆ ಆ ವೈಸ್ ಚಾನ್ಸಲರ್ ಜೈಲ್ಗೆ ಹೋಗುವಂತ ಸ್ಥಿತಿ ಬಂದಾಗ ಆ ಕುವೆಂಪು ಅವರ ಶಿಷ್ಯ ತನ್ನ 60 ವರ್ಷ ಆಗಿರುವಂತ ಮಗನ ಪರವಾಗಿ ಉಪವಾಸ ಕೂರ್ತೀನಿ ಅಂದ್ರು. ನಾಚಿಗೇಡು 80-90 ವರ್ಷ ಆಗಿರೋ ಮುದುಕಪ್ಪ ಏನನ್ಬೇಕು? ನೀನು ಉಪ್ಪು ತಿಂದ್ರೆ ನೀರು ಕುಡಿಲೇಬೇಕು, ತಪ್ಪು ಮಾಡಿರೋ ಶಿಕ್ಷೆ ಅನುಭವಿಸು. ಇಷ್ಟಕ್ಕೂ ನಾನು ಯಾರ ಶಿಷ್ಯ? ಕುವೆಂಪು ಶಿಷ್ಯ ನಾನು. ಉಪ್ಪು ತಿಂದಿದ್ರೆ ನೀರು ಕುಡಿ ನೀನು ಅಂತ ಹೇಳ್ಬೇಕಿತ್ತು. ಆದ್ರೆ ಮಗನನ್ನ ರಕ್ಷಣೆ ಮಾಡೋದಿಕ್ಕೆ ಆ ಮುದುಕಪ್ಪ 80-90 ವರ್ಷದ ಮುದುಕಪ್ಪ ಬಂದು ಧರಣಿ ಕೊಡ್ತಾರೆ, ಉಪವಾಸ ಸತ್ಯಾಗ್ರಹ ಅಂತ. ನಾವೆಲ್ಲ ಅವ್ರು ಬರ್ದಿದ್ದನ್ನ ಓದಿ ಓಹೋ ಇವರು ದೊಡ್ಡ ಮನುಷ್ಯರು ಅಂದ್ಕೊಂಡಿದ್ವಿ. ಆದ್ರೆ ಸಮಾಜದಲ್ಲಿ ಈ ತರಕ್ಕೆ ಇವತ್ತು ನ್ಯಾಯ ನೀತಿ ಹೋಗ್ಬಿಟ್ಟಿದೆ. ನಾವೇನು ಒಳ್ಳೆಯವರೇನು ಅಲ್ಲ, ನಾವು ಜನನು ಇವತ್ತು ಹೆಂಗಾಗ್ಬಿಟ್ಟಿದೀವಿ, ನನಗ್ ಲಾಭ ಇದ್ರೆ ಮಾತ್ರ ನಾನು ಬರ್ತೀನಿ, ಬೇರೆಯವ್ರ ನ್ಯಾಯ ಕೊಡ್ಸೋಂತ ಹೋರಾಟಕ್ಕೆ ಯಾರು ಬರ್ತಾ ಇಲ್ಲ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಟಿ ಶರ್ಟ್ ಹಾಕೊಂಡಿರೋ ಬಿಟ್ರೆ ನಿಮಗೂ ಅಷ್ಟೇ. ಇಲ್ಲಿ ಯಾರು ಬಂದಿದ್ದೀರಾ ಬೇರೆ ಬೇರೆ ಹೆಣ್ಮಕ್ಳು ಇವರೆಲ್ಲ, ನಿಮಗ್ ಚಿನ್ನ ಸಿಕ್ಕಿದ್ರೆ ಸಾಕು, ತಕ್ಷಣ ನೆಕ್ಸ್ಟ್ ಎಲೆಕ್ಷನ್ ಎಷ್ಟು ಕೊಡ್ತೀರಾ? ಒಟ್ ಕೆಳಗೆ ಬಂದ್ರೆ ಏನಮ್ಮ ಅಂತಾರ, ಎಷ್ಟು ಕೊಡ್ತೀರಾ? ಏನ್ ಕೊಡ್ತೀರಾ? ಓ ಅವ್ರಷ್ಟು ಕೊಟ್ರು ನಿಮ್ಗೆ ಬಿಡೋದಾ? ದುಡ್ಡಿಂದ ಎಲೆಕ್ಷನ್ ನಿಂತಿದ್ದೀರಾ ಬಿಕಾರಿಗಳ? ಅಲ್ವೇನಮ್ಮ? ಕೇಳ್ಕೋಬೇಕು. ಇವೆಲ್ಲ ನಿಮ್ ಮಕ್ಕಳ ಭವಿಷ್ಯಕ್ಕಾಗಿ, ನಿಮ್ ಭವಿಷ್ಯಕ್ಕಾಗಿ ಇವೆಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕು. ಆಗ್ಲೇ ನಾನು ಹೇಳಿದಾಗೆ ಚಿನ್ನ ತಂಬಿನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಪೊಲೀಸರು. ಪೊಲೀಸರನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ರಾಜಕಾರಣಿಗಳನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ? ಬಲೋ ಭಾರತ್ ಮಾತಾ ಕಿ. ಎಂತಹ ದೇಶ ನಮ್ಮದು! ಹೆಂಗಿದ್ದು ದೇಶ, ಹೇಗಿದ್ದ ಹೇಗಾದ ಮುತ್ತ ಚಿನ್ನ ತಂಬಿ, ಚಿನ್ನಾರಿ ಮುತ್ತ ಅವನು. ನಾನು ಸಾಕು ಅನ್ಸುತ್ತೆ, ಇಷ್ಟು ಹೇಳಿದ್ದೀನಿ. ಇನ್ನು ಹಲವಾರು ವಿಚಾರಗಳಿದೆ. ಇಷ್ಟು ಹೇಳಿದ್ಮೇಲೆ ಅವ್ರು ಬರ್ಲಿ, ಒಂದು ಆ DC ಅವ್ರು ಬಂದಾಗ ಹೇಳೋದಿಕ್ಕಾಗುತ್ತಲ್ವ? ಏನ್ DC ಹೆಸರು? ಲಕ್ಷ್ಮೀಕಾಂತ್ ರೆಡ್ಡಿ. ಇಲ್ಲಿ ಕಮಿಷನರ್ ಹೆಸರೇನು? ಲಾಡ್ಕರ್. ಹಾ, ಈಗ ಅವ್ರೇನ ಇದ್ರು ತನಿಖೆ ನಮ್ಮ ಜವಾಬ್ದಾರಿ ಇರೋದು. ಚಿಕ್ಕಮಗಳೂರಲ್ಲಿ ಎಲ್ಲಮ್ಮ ಇದೆ. ಚಿಕ್ಕಮಗಳೂರು ಎಲ್ಲ ಒಂದ್ ಕಡೆ ಇದೆ, ಕರ್ನಾಟಕದಲ್ಲಿ ಇದೆ ತಾನೆ. ಕನ್ನಡದ ಹೆಸರೇ ಅದು. ಏನ್ ಹೆಸರು ಅದು? ಚಿಕ್ಕಮಗಳೂರು. ಅಲ್ಲಿ ಯಾವುದೋ ಒಂದು ಕಾಡದು. ಅದು ಚಿಕ್ಕಮಗಳೂರಲ್ಲಿ ಬಹುತೇಕವಾಗಿ ಶೃಂಗೇರಿ, NR ಪುರ, ಆಮೇಲೆ ಕೊಪ್ಪ, ಚಿಕ್ಕಮಗಳೂರು, ಮೂಡಿಗೆರೆ ಇದೆಲ್ಲ ಮಲೆನಾಡು. ಈ ಕಡೆ ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ, ಅಜ್ಜಂಪುರ, ಕಡೂರು ಏನ್ ಬರುತ್ತೆ ಬಯಲುಸೀಮೆ ನಮ್ಮಂಗೆ. ಆದ್ರೆ ಆ ಮಲೆನಾಡಲ್ಲಿ ನಕ್ಸಲರೆಲ್ಲ ಇದ್ರು ಹಿಂದೆ. ಯಾಕಂದ್ರೆ ಅಲ್ಲಿನ ಒಂದಷ್ಟು ಭೂಮಾಲೀಕರು ಶ್ರೀಮಂತರು ಅಲ್ಲಿರುವಂತ ಬಡ ಜನರನ್ನ ಕೂಲಿಗೆ ಇಟ್ಕೊಂಡು ಜೀತಕ್ಕೆ ಇಟ್ಕೊಂಡು ಬಹಳ ಹಿಂಸೆ ಕೊಡ್ತಾ ಇದ್ರು. ಹಾಗಾಗಿ ಒಂದಷ್ಟು ಜನ ಬಡವರು ಎದ್ದೇಳ್ಬೇಕ ಬೇಡವ? ಎದ್ರೆ ಏನಾಗುತ್ತೆ? ದಿಶುಮ್. ಆದ್ರೆ ಅವ್ರಿಗೆ ನಕ್ಸಲರು ಏನೋ ಸಪೋರ್ಟ್ ಮಾಡ್ತಾ ಇದ್ರು ಅಂತ ಹೇಳಿ ಬೇರೆ ಬೇರೆ ಕಾರಣಕ್ಕೆ ಸರ್ಕಾರನಲ್ಲಿ ಹೋಗಕ್ ಆಗ್ತಾ ಇರ್ಲಿಲ್ಲ. ಇಂತಹ ಸಂದರ್ಭದಲ್ಲಿ ಹಳ್ಳಿ ಜನ, ಮುಗ್ಧ ಹಳ್ಳಿ ಜನ, ಕಾಡು ಜನ
ಕಷ್ಟದಲ್ಲಿದ್ದಾಗ ಅಲ್ಲೊಬ್ರು ಆಗ್ಲೇ ಹೇಳಿದ್ನಲ್ಲ ಹರ್ಷ ಗುಪ್ತಾ ಅಂತ, ಒಳ್ಳೆ ಬಡ್ಸು IMA ಇಂಜಾಜು ಆಂಬಿಡೆಂಟ್ ವಿಚಾರಕ್ಕೆ ನ್ಯಾಯ ಕೊಡ್ಸೋ ಅಂತ ಒಂದು ಇದಕ್ಕೆ ಅವ್ರನ್ನ ಚೇರ್ಮನ್ ಮಾಡಿದ್ರು. ಅವರು DC ಆಗಿದ್ರು. ಈ ನಿಮ್ ಏನ್ ರೆಡ್ಡಿ ಲಕ್ಷ್ಮೀಕಾಂತ್ ರೆಡ್ಡಿ ತರಕ್ಕೆ ಹೆಂಗು ಅವರು ಹೆಂಗೆ ಅವಾಗ ಹೊಸದಾಗಿ, ಯಾಕಂದ್ರೆ IAS ಆಫೀಸರ್ DC ಆಗೋದು ಅವ್ರು 5 ವರ್ಷ 10 ವರ್ಷದಲ್ಲಿ, ಇವರು IAS ಏನ ಪ್ರಮೋಟಿನ IAS ಅಲ್ವಾ, ಇನ್ನು ಹೆಂಗಂದ್ರೆ IAS ಇರುತ್ತಾರೆ. ಆ ತರಕ್ಕೆ ಹರ್ಷ ಗುಪ್ತಾ ಅಂತ, ಹರ್ಷ ಗುಪ್ತಾ ಜೊತೆಗೆ ಅಲ್ಲಿ SP ಆಗಿದ್ರು ಒಬ್ರು, ಕನ್ನಡದ ಒಬ್ಬ ಖ್ಯಾತ ಪತ್ರಕರ್ತರ ಮಗ, ಹೆಸರೇನು ಮಧುಕರ್ ಶೆಟ್ಟಿ. ಮಧುಕರ್ ಶೆಟ್ಟಿ ಅಂತ ನಮ್ಮ ಕುಂದಾಪುರದವರು, ಅವರಪ್ಪ ಒಡ್ಡರ್ಸೆ ರಘುರಾಮ್ ಶೆಟ್ಟಿ ಅಂತ ಪತ್ರಕರ್ತರು, ಒಂದು ನ್ಯಾಯ ನೀತಿ ಇದ್ದಂತವ್ರು. ಅವರು ಅಲ್ಲಿ SP ಆಗಿದ್ರು, ಹರ್ಷ ಗುಪ್ತಾ DC ಆಗಿದ್ರು. ಅವ್ರು ಹೋಗಿ ಅಲ್ಲಿನ ಸಮಸ್ಯೆಗಳನ್ನ ಕೇಳ್ಕೊಂಡು ಅವ್ರು ಬಂದಾಗ ಅವರ ನೋವು ಸ್ಪಂದಿಸಿ, ಕಷ್ಟಕ್ಕೆ ಸ್ಪಂದಿಸಿ ಅವ್ರ ಸಮಸ್ಯೆನ ಒಂದಷ್ಟು ಬಗೆಹರಿಸಿದ್ರು. ಆ ಹಳ್ಳಿ ಜನ ಏನ್ ಮಾಡಿದ್ರು, ತಮ್ಮ ಊರಿನ ಹೆಸರನ್ನೇ ಬದಲಾವಣೆ ಮಾಡ್ಕೊಂಡ್ರು, ಮರುನಾಮಕರಣ ಮಾಡ್ಕೊಂಡ್ರು. ಏನಿವತ್ತ ಊರಿನ ಹೆಸರು ಕೇಳಿಸ್ತಾ? ಏನಪ್ಪ? ಗುಪ್ತ ಶೆಟ್ಟಿ ಹಳ್ಳಿ. ಏನ್ ಹೇಳಿ? ಹೇಳ್ರಪ್ಪ ಪರವಾಗಿಲ್ಲ. ಗುಪ್ತ ಶೆಟ್ಟಿ ಹಳ್ಳಿ. ಗುಪ್ತ ಅಂದ್ರೆ ಯಾರು? ಹರ್ಷ ಗುಪ್ತಾ. ಏನಾಗಿದ್ರು ಅವರು? DC ಆಗಿದ್ರು. ಅದೇ ತರಕ್ಕೆ ಶೆಟ್ಟಿ ಯಾರು? ಮಧುಕರ್ ಶೆಟ್ಟಿ ಏನಾಗಿದ್ರು? SP ಆಗಿದ್ರು. ನಮ್ಮ ಜನ ಸರ್ಕಾರಿ ನೌಕರರು ಒಳ್ಳೆ ಕೆಲಸ ಮಾಡಿದ್ರೆ ಸಾಯೋ ತನಕ ನೆನಪಿಟ್ಕೊಳ್ತಾರೆ. ಒಳ್ಳೆ ಕೆಲಸ ಮಾಡಿ ನ್ಯಾಯ ಕೊಡಿಸಿದ್ರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ಇನ್ನೂ ನ್ಯಾಯ ಇದೆ, ನೀತಿ ಇದೆ, ಧರ್ಮ ಇದೆ. ಕೊಂಡಾಡ್ತೀವೋ ಇಲ್ವೋ? ಇವ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಅವ್ರೇನೋ ರಾಜರು, ಅರ್ರಿ ವಿಶ್ವೇಶ್ವರಯ್ಯನವ್ರು ಎಷ್ಟು ಕೆಲಸ ಮಾಡಿದ್ರು. ಈಗಲೂ ಜನ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾ ಇಲ್ವಾ? ಸರ್ಕಾರಿ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದ್ರೆ ಇವತ್ತು ಜನ ಕೊಂಡಾಡ್ತಾರೆ, ಅವ್ರ ಹೆಸರಿಟ್ಕೊಂಡ್ರು. ಇವಾಗ ಯಾರ್ಯಾರು? ರೆಡ್ಡಿ ಮತ್ತೆ ಲಾಡ್ಕರ್ ಅಲ್ವಾ? ಏನೋ ರೆಡ್ಡಿ ಸೀಮಾ ಅಂತ, ರೆಡ್ಡಿ ಲಾಡ್ಕರ್ ಅಂತ, ಲಕ್ಷ್ಮಿ ಏನೋ ಒಂದು ಹೆಸರಿಟ್ಕೊಂಡು ಯಾವ್ದೋ ಒಂದು ಬಡಾವಣೆಗೆ, ಯಾವ್ದೋ ಒಂದು ಊರಿಗೆ ಜನ ಅವ್ರ ಹೆಸರಿಟ್ಕೊಳ್ಳುವಂತ ಒಂದು ಕೆಲಸವನ್ನ ಈ IAS IPS ಆಫೀಸರ್ ಮಾಡ್ಬೇಕೋ ಮಾಡಬಾರ್ದು? ಆದ್ರೆ ಅವ್ರ ದರ್ಪ ದಿಮಾಕ್ನಿಂದ ಮಾಡಬಾರ್ದು. ಅವ್ಯವಹಾರ ಅನಾಚಾರ ಮಾಡಿದ್ರೆ ಜನ ಬಿಡ್ತಾರ? ಅವ್ರನ್ನ ಬಿಡಲ್ಲ. ಸಾಧ್ಯ ಪೀಡೆ ತೊಳೆದ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಎಷ್ಟೋ ಜನ ನಿಮ್ಮ ಇದರಲ್ಲಿ ಇದೇ ಗೊತ್ತಿಲ್ಲ, ಈ DC ಆಫೀಸ್ ಅಲ್ಲೆಲ್ಲ ಕಾಸಾಡಲ್ಲ ಅಲ್ವಾ? DC ಆಫೀಸ್ ಇದ್ದಿದ್ದು ಅಲ್ಲಿ ಬಂದು ಏನು ಮೈಸೂರು ಮೊದಲು ರಾಜರೂರು, ರಾಜಧಾನಿ, ಪ್ರಜಾಪ್ರಭುತ್ವದಲ್ಲಿ ನಾವು ರಾಜರು ಅಂತ ಮೆರೆದಂತಹ ಅಯೋಗ್ಯ DC-ಗಳನ್ನ ಅಥವಾ SP-ಗಳು ಟ್ರಾನ್ಸ್ಫರ್ ಆದಾಗ ಸದ್ಯ ಏನ್ ತೊಲಗ್ತು? ಪೀಡೆ ತೊಲಗ್ತು ಅಂತ ಹೇಳಿದಿರೋ ಇಲ್ವೋ? ಇವಾಗ ಈ ಲಕ್ಷ್ಮೀಕಾಂತ್ ರೆಡ್ಡಿ ಆಗ್ಲಿ, ಆ ಸೀಮಾ ಲಾಡ್ಕರ್ ಅವ್ರಾಗ್ಲಿ ಸರಿಯಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ನ್ಯಾಯ ಕೊಡಿಸ್ದೆ ಅವ್ರೇನೋ ಪ್ರಮೋಷನ್ ಆಗುತ್ತೆ, ಅವ್ರಿಗೇನು ನಷ್ಟ ಏನೂ ಆಗಲ್ಲ. ನಿಮ್ ನ್ಯಾಯ ಕೊಡಿಸ್ದೆ ಒಳ್ಳೆ ದರ್ಬಾರ್ ಮಾಡ್ಕೊಂಡು ಇಲ್ಲಿಂದ ಮೈಸೂರಿನಿಂದ ಬೇರೆ ಕಡೆ ಟ್ರಾನ್ಸ್ಫರ್ ಆದಾಗ ನೀವೇನಂತೀರಾ? ಮುಂದಕ್ಕೆ ಬಂದವರಾದ್ರೂ ನಮ್ ನ್ಯಾಯ ಕೊಡಿಸ್ತಾರೇನೋ, ಸದ್ಯ ಈ ಪಿಡೆ ತೊಲಗ್ತು ಅಂತೀರಾ ಅಲ್ವಾ? ಹಾಗಾಗಿ ನಾವು DC ಅವರಿಗೆ, ಪೊಲೀಸ್ ಮೂಲಕ ಅವ್ರಿರುವಂತ ಅವ್ರ IPS ಆಫೀಸರ್ಗಳಿಗೆ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ DC-ಗೆ, ನಿಮ್ಮ ಆಫೀಸರ್ಗಳಿಗೆ ಹೇಳಿ, ನೀವು ಮೈಸೂರಿನ ಜನ, ಮೈಸೂರು ಜಿಲ್ಲೆ ಜನ ನಿಮ್ಮನ್ನು ನೆನಪಿಟ್ಕೊಳ್ಳುವಂತಹ ಆಡಳಿತ ಕೊಡಿ. ಆ ತರಹದ ನ್ಯಾಯ ಕೊಡಿಸಿ ಜನ ಯಾವುದೋ ಒಂದು ಬಡಾವಣೆಗೆ, ಯಾವುದೋ ಒಂದು ರಸ್ತೆಗೆ ನಿಮ್ಮ ಹೆಸರಿಡುವಂತಹ ಒಂದು ಸತ್ಕಾರ್ಯ ಮಾಡಿ. ಏನು ಕಷ್ಟ ಇಲ್ಲ. ಅವ್ರು ಏನು ಎಕ್ಸ್ಟ್ರಾ ಮಾಡ್ಲೇಬೇಕಾಗಿಲ್ಲ. ಅವ್ರಿಗೆ ಸಂವಿಧಾನದ ಪ್ರಕಾರ ಏನು ಕೆಲಸ ಮಾಡಿದ್ರು ಅಷ್ಟು ಮಾಡ್ಬೇಕು ಅಂತಿದೆ, ಅಷ್ಟು ಮಾಡಿದ್ರೆ ಸಾಕು. ಆದ್ರೆ ಚಿನ್ನತಂಬಿ ಜೇಬಲ್ಲಿ ಯಾರಿದ್ದಾರೆ? ಪೊಲೀಸರಿದ್ದಾರೆ. ಈಗ ಆ ಲಕ್ಷ್ಮೀಕಾಂತ್ ರೆಡ್ಡಿನೋ ಅಥವಾ ಯಾರೋ ಸೀಮಾ ಲಾಡ್ಕರ್ ಅವರು ಸಹ ಅವನ ಜೇಬಲ್ಲೇ ಇದ್ರೆ ನ್ಯಾಯ ಸಿಗುತ್ತಾ? ಅವ್ರು ಆಗಿಲ್ಲ ಅಂದ್ಕೊಳ್ತೀನಿ ನಾನು, ಇಲ್ಲ ಅಂದ್ಕೊಳ್ಳೋಣ ಅಲ್ವಾ? ಕೊಡ್ಬೇಕು ನಾವು, ನಮ್ಗೆ ಗೊತ್ತಿಲ್ಲ ನಮ್ಗೆ. ಆದ್ರೆ ನಿಮ್ಗೆ ಇಲ್ಲಿ ತನಕ ಸರಿಯಾದ ನ್ಯಾಯ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ನ್ಯಾಯ ಸಿಗಬೇಕು. ಆದಷ್ಟು ಬೇಗ ನಿಮಗೆ ಪೊಲೀಸರು ನ್ಯಾಯ ಕೊಡಿಸುವಂತ ರೀತಿನಲ್ಲಿ ಜಪ್ತ್ ಮಾಡಿ ಅದನ್ನ ಏನಾಗ್ತಾರ ಹರಾಜು ಹಾಕಿ ಕೊಡಬೇಕಾಗಿರುವಂತ ನಿಮ್ಗೆ ಹಣ ಎಷ್ಟೆಷ್ಟು ಯಾರ್ಯಾರಿಗೆ ಹೋಗಿದ್ಯೋ ಅದೆಲ್ಲ ಹಣ ಕೊಡೋದಿಕ್ಕೆ ಅವರು ಶೀಘ್ರ ಕ್ರಮ ತಗೊಳ್ಳಿಲ್ಲ. ಸಿಬಿಐ ತನಿಖೆ ಅಗತ್ಯನೇ ಇಲ್ಲ. ಇವ್ರು ಕ್ರಮ ತಗೊಂಡ್ರೆ ಇದೆಯಾ? ಅದ್ಯಾರೋ ತಮ್ಮೇಗೌಡನ ಇನ್ನೊಬ್ಬನ ವಿಚಾರಣೆ ಮಾಡೋದಕ್ಕೆ ಇಲ್ಲಿರೋ ಲೋಕಲ್ ಪೊಲೀಸರಿಗೆ ನಾಲಾಯಕ್ಕಾಗಿದ್ದಾರೆ, ಅವ್ರು ಅಯೋಗ್ಯರಾಗಿದ್ದಾರೆ ಅಂತ ಹೇಳಿ ನಾವೇನ್ ಕೇಳ್ತಾ ಇದೀವಿ? ಯಾರೋ ಡೆಲ್ಲಿಯಿಂದ ಯಾವನೋ ಬರ್ತಾನೇನೋ, CBI ಶಂಕರ್. ಯಾರು? ಸಿನಿಮಾ ನೋಡಿದಿರೋಣ? ಯಾರು ಮಾಡಿರೋದು? ಇವೆಲ್ಲ ಚೆನ್ನಾಗ್ ಗೊತ್ತಿದೆ. ಸಾಂಗ್ಲಿಯನಲ್ಲ, ಶಂಕರ್ನ ಅದು. CBI ಶಂಕರ್. ಯಾವನೋ CBI ಶಂಕರ್ ಬರ್ತಾನೇನೋ. ಇನ್ನೊಂದು ಇದು ಮಹಾರಾಷ್ಟ್ರದ ಒಂದು CBI ಹೆಸರಲ್ಲಿ ಒಂದು ಸಿನಿಮಾ ಇರ್ಬೇಕಲ್ಲ.
ಸಿಬಿಐ ಭಾರ್ಗವಿನ ಎಸ್ ಪಿ ಭಾರ್ಗವಿನ ಏನೋ ಸಿಬಿಐ ಭಾರ್ಗವಿನೋ ಸಿಬಿಐ ಶಂಕರ್ ಬರ್ತಾನೇನೋ ಅಂತ ನಮ್ಮ ಆಸೆ. ಯಾಕೇಳಿ ಇಲ್ಲಿರುವಂತ IAS IPS ಆಫೀಸರ್ಗಳಿಗೆ ದಮ್ಮು ಇಲ್ಲ, ತಾಕತ್ತು ಇಲ್ಲ ಅಂದ್ಕೊಂಡು ಅದಕ್ಕೆ ಕೇಳ್ತಾ ಇದೀವಿ. ಆದ್ರೆ ಇವತ್ತು ದಮ್ಮು ತಾಕತ್ತನ್ನ ತೋರಿಸ್ತಾರೆ. ಅವರು ತಿನ್ನುವಂತಹ ಅನ್ನ ರಾಜ್ಯದ ಜನರ ತೆರಿಗೆಯ ಹಣ, ಬೆವರಿನ ಹಣ. ಅವ್ರು ತಿನ್ನುವಂತಹ ಅನ್ನ ರಾಜ್ಯದ ಜನರ ತೆರಿಗೆಯ ಬೆವರಿನ ಹಣದಿಂದ ಕೊಂಡ್ಕೊಂಡಿರೋ ಅಕ್ಕಿಲಿ ಮಾಡಿರೋ ಅನ್ನ. ಅವ್ರಿಗೆ ಅದಕ್ಕೆ ನಿಷ್ಠರಾಗಿದ್ರೆ ಅವ್ರಿಗೆ ತಿಂದಿದ್ದು ಅರಗಬೇಕು, ನನ್ನ ಮೈಗೆ ಅದು ಶಕ್ತಿ ಕೊಡಬೇಕು, ನನ್ನ ಚೈತನ್ಯಕ್ಕೆ ಶಕ್ತಿ ಕೊಡಬೇಕು ಅಂದ್ರೆ ಅವ್ರೇನ್ ಮಾಡ್ಬೇಕು? ಒಳ್ಳೇದ್ ಮಾಡ್ಬೇಕು, ನ್ಯಾಯ ಕೊಡಿಸ್ಬೇಕು. ಅದನ್ನ ಅವ್ರು ಮಾಡ್ತಾರೆ ಅಂತ ಭಾವಿಸೋದ ಬೇಡವ? ಆದ್ರೆ ಒಂದು ಟೈಮ್ ಇಟ್ಕೊಳ್ಳೋಣ. ಅದೇನೋ ಊಟಕ್ಕಿಲ್ದು ಉಪ್ಪಿನಕಾಯಿ. ನಿಮ್ಮಲ್ಲಿ ಯಾರೋ ಇರೋರು ಮನೆ ಹಾಳಾಗೋಗಿ ಇನ್ಯಾರೋ ನೇನು ಹಾಕೊಂಡು ಇನ್ನೇನೋ ಗಲಾಟೆ ಮಾಡ್ಕೊಂಡು ಯಾರಲ್ಲೂ ಹೆಣ್ಮಕ್ಳು ಗಂಡನ್ ಕುರ್ತ್ಕೋತಿಲ್ದಿ ರಸ ತಗೊಂಡೋಗಿಟ್ಟು ಏನೋ ಕಷ್ಟಕ್ಕಾಗುತ್ತೆ, ಏನೋ ಆಗುತ್ತೆ ಅಂತೇಳಿ ಎಷ್ಟು ಜನರ ಕಷ್ಟ ಇದೆಯೋ ಗೊತ್ತಿಲ್ಲ, ಏನೇನ್ ಸಮಸ್ಯೆಗಳಿದೆಯೋ. ಹಾಗಾಗಿ ನಿಮ್ ಟೈಮಿಗೆ ಸಿಗ್ಲಿಲ್ಲ ಅಂದ್ರೆ ಏನ್ ಉಪಯೋಗ? ಅದು ಊಟಕ್ಕಿಲ್ದು ಉಪ್ಪಿನಕಾಯಿ ಅಂದಂಗೆ. ಅದಾಗದೆ ಇರೋದ್ರ ಮೊದಲು ನಾವೇನ್ ಮಾಡ್ಬೇಕು? ಅದಾಗ್ಲಿಲ್ಲ ಅಂದ್ರೆ ನಾವೇನ್ ಮಾಡ್ಬೇಕು? ಮರು ಜಪ್ತು ಮಾಡ್ಬೇಕು. ಮರು ಜಪ್ತು ನಾನ್ ಸಿದ್ಧ ಇದ್ದೀನಿ, ನೀವ್ ಸಿದ್ಧ ಇದ್ದೀರಾ? ನೀವಲ್ರಪ್ಪ ಅವರು. ಇರೋಣ, ಯಾಕಯ್ಯ ಪರವಾಗಿಲ್ಲ. ನೀವ್ ಸಿದ್ಧ ಇದ್ದೀರಾ? ನೀವು ಸಂತ್ರಸ್ತರು ಸಿದ್ಧ ಇದ್ದೀರಾ? ಸಿದ್ಧ ಇರ್ರಿ. ನೀವ್ ಬಂದ್ರೆ ಮಾತ್ರ ನಮಗೇನು ಆಗಿಲ್ಲ. ನಿಮ್ ನ್ಯಾಯ ಕೊಡ್ಸೋದಕ್ಕೆ ಬಂದಿದೀವಿ, ಒದ್ದಾಡ್ತಾ ಇದೀವಿ. ನಮ್ಮ ಮೇಲೆ ಇವತ್ತು ನಾಳೆ ಕೇಸ್ ಆಗ್ಬೋದು. ಆದ್ರೆ ನೀವೆಲ್ಲ ಬಂದ್ರೆ ನಮ್ಮ ರವಿಕುಮಾರ್, ಸೋಮ್ ಸುಂದರ್ ಅವರು ಮಾತಾಡ್ಕೊಂಡು ಯಾವತ್ತು ಮರು ಜಪ್ತು ಮಾಡೋದು, ಅವ್ರ ಮನೆಗೆ ನುಗ್ಗೋದು ಅಂತ ಡೇಟ್ ಕೊಡ್ತೀವಿ. ಭಯ ಪಡಬೇಡಿ. ಏನೇ ಆದ್ರೂ ಅವರು ಲಾಯರ್, ನಾವು ಹೋರಾಟಗಾರರು. ನಾವ್ ನಿಮ್ ಜೊತೆಗಿರ್ತೀವಿ. ನಿಮ್ಗಿಂತ ಮೊದ್ಲು ಯಾರ ಹೆಸರು ಬರೀತಾರೆ ಅಲ್ಲಿ ಕಂಪ್ಲೇಂಟ್ ಅಲ್ಲಿ? ಆರೋಪಿ 1 ಅಂತ ರವಿಕೃಷ್ಣ ರೆಡ್ಡಿ ಬರೀತಾರೆ. ಅದೆಷ್ಟೋ ಕಂಪ್ಲೇಂಟ್ ಅಲ್ಲಿ ನಾನು ಇಲ್ಲದೇ ಇದ್ರು ಬೆಂಗಳೂರಲ್ಲಿ ಪೊಲೀಸರು A1 ರವಿಕೃಷ್ಣ ರೆಡ್ಡಿ ಅಂತ ಹಾಕ್ಬಿಟ್ಟಿದ್ದಾರೆ. ನಾನು ಜಾಗದಲ್ಲೇ ಇಲ್ಲ, ಹೋರಾಟದಲ್ಲಿ ಇಲ್ಲ. ಅವತ್ತೆಲ್ಲೋ ಬೆಳಗ್ಗೆ ಎಲ್ಲಿಂದ ದೂರದಿಂದ ಬಸ್ಸಲ್ಲಿ ಬಂದೆ. ಬೆಳಗ್ಗೆ ಹೋಗೋವಾಗ ನೋಡ್ಕೊಂಡು ಹೋದೆ, ಫ್ರೀಡಮ್ ಪಾರ್ಕ್ ಚೆನ್ನಾಗೇ ಇತ್ತು. ಆದ್ರೆ ಮನೆಯೊಳಗೆ ನೋಡ್ತೀನಿ ಆಲ್ರೆಡಿ 1:30 ಗಂಟೆಗೆ FIR ರೆಡಿ. ಮನೇಲೇ ಇದ್ದೀನಿ ನಾನು. ನಮ್ ಪೊಲೀಸರು ಎಂತ ಘನಗಾದ ಕಾರ್ಯ ಮಾಡ್ತಾರೆ. ರವಿಕುಮಾರ್ ಬಂದಿದ್ದಾರೆ, ಯಾರು ಬಂದಿದ್ದಾರೋ ಕೇಳಿ, ಅವ್ರಿಗೆ ಮಾಹಿತಿ ಕೊಡಿ. ಹೇಳಿ ಅವ್ರಿಗೆ, ಸ್ಪಷ್ಟವಾಗಿ ಹೇಳಿ. ನಾವು ಇದೇನ್ ನಮ್ಮ ಬೇಡಿಕೆ ಏನಿದೆ? ಇದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟ. ನಾವು ಮಾತಾಡ್ತೀವಿ. ನೀವ್ ಯಾರು ನಿಮ್ ಪರವಾಗಿ ಯಾರು ಬಂದಿದ್ದೀರೋ ನೀವ್ ಯಾರನ್ನು ಕೇಳಿದ್ರೆ ಮಾತ್ರ ಮಾತಾಡ್ಬೇಕು. ಇದು ಬೇರೆ ಪುಂಡ್ರಪೋಖ್ರಿಗಳು, ಸಂಘಟನೆಗಳು ಏನೇನೋ ಆ ತರದವ್ರ ಹೋರಾಟ ಅಲ್ಲ. ಇದು ಯಾರ ಹೋರಾಟ? ಇದು ದಯವಿಟ್ಟು ಶಾಂತವಾಗಿರಿ. ನಿಮ್ ನ್ಯಾಯ ಕೊಡ್ಸುವಂತ ಕೆಲಸ ನಾವು ಮಾಡೋಣ. ಅವರೆಲ್ಲ ಅಧಿಕಾರಿಗಳು, ಸಂವಿಧಾನ ಗೊತ್ತಿರುವಂತವ್ರು, ನ್ಯಾಯ ಕೊಡ್ಸೋದಿಕ್ಕೆ ಅಂತಲೇ ಇರುವಂತವ್ರು. ಹಾಗಾಗಿ ಅವ್ರ ಮೇಲೆ ಅಲ್ಲ ನಾವು ದಬ್ಬಾಳಿಕೆ ಅಥವಾ ಆಕ್ರೋಶ ತೋರಿಸೋದು. ಅವ್ರು ತಪ್ಪು ಮಾಡಿದ್ರೆ ನಾವು ಮುಂದುವರಿಬೇಕು, ಏನ್ ಮುಂದುವರಿಬೇಕು ಅಂತ ಮಾಡೋಣ. ಯಾರು ಬಂದಿದ್ದೀರಾ ಮೇಡಮ್? ಬನ್ನಿ ಈ ಕಡೆ. ನಿಮ್ಗೆ ಏನು ID ಕಾರ್ಡ್ ಹಾಕೋ ಸಂಪ್ರದಾಯ ಇಲ್ವಾ ಮೇಡಮ್? ನಿಮ್ಗೆ ಹಳೆ ಇಲ್ಲಿ ತನಕ ID ಕಾರ್ಡೇ ಕೊಟ್ಟಿಲ್ಲ. ಅದನ್ನೇ ಹೊಸದಾಗಿ ಬಂದ್ರೆ ಏನು ನೆನ್ನೆ ಮೊನ್ನೆ ಬಂದ್ರಾ? ಅಲ್ಲ ನೆನ್ನೆ ಮೊನ್ನೆ ಬಂದ್ರಾ ಅಂತ. ನಿಮ್ಗೆ ಎಷ್ಟು ದಿವಸ ಆದ್ರೂ ID ಕಾರ್ಡ್ ಬರೋದಿಲ್ಲ. ನಿಮ್ಗೆ ID ಕಾರ್ಡ್ ಹಾಕೊಂಡ್ಬಿಟ್ರೆ ನಿಮ್ಗೇನೋ ಅವಮಾನ. ತುಂಬಾ ಬೇಜಾರು. ಕೊಡ್ತೀವಿ, ಪರವಾಗಿಲ್ಲ. ನೀವು ತಗೊಳ್ಳದೇ ಇದ್ರು ಅಲ್ಲ, ನಮ್ ಮಾತು ಕೇಳಿದೆ ನೀವು ಕೊಡಿ ಅಂತ ತಗೊಳ್ಳೋದಿಕ್ಕಿದು ಆ ತರದ್ದು ಹೋರಾಟ ಸಂಘಟನೆ ಅಲ್ಲ ನಮ್ದು. ಹಾಗಾಗಿ ನಾವು ಕೇಳ್ತಾ ಇದೀವಿ, ನೀವು ಅಧಿಕಾರಿ ಅನ್ನೋದಕ್ಕೆ ಯಾರೊಬ್ರು ಪೊಲೀಸರಾದ್ರು ಅವ್ರು ತಹಸೀಲ್ದಾರ್ ಅಂತ ಗ್ಯಾರಂಟಿ ಮಾಡ್ರಪ್ಪ. ನೀವ್ ಹಾಕಿಲ್ವಲ್ಲ? ಯಾರು ಆ ಪೊಲೀಸ್? ನೀವಲ್ಲ. ಅವ್ರು ಯಾರ ಸರ್? ಅವ್ರ ಏನಪ್ಪ ಅವ್ರ ಹೆಸರು? ನಟರಾಜ್ P. ಯು ಆರ್ ವಾಚಿಂಗ್ ದಟ್ ಶಿ ಇಸ್ ದ ತಹಸೀಲ್ದಾರ್ ಅಲ್ವಾ? ಏನ್ ಅವ್ರ ಹೆಸರು? ರೇಖಾ. ಸರಿ, ಹೇಳಿ ರೇಖಾ ಅವ್ರಿಗೆ.